ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮ್ನ ಸರ್ಟಿಫಿಕೇಟ್ ಯಾವಾಗ ಬರುತ್ತೆ. ಇಲ್ಲಿ ಕೆಲವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ಕೂಡಲೇ ಇಲ್ಲಿ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಕೆಲವರಿಗೆ ಇನ್ನೂ ಸಹ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ಇನ್ನೂ ವಿದ್ಯಾರ್ಥಿಗಳಾಗಿರುವಂತಹ ಅಂದರೆ ಪ್ರಸ್ತುತ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಸಹ ಇಲ್ಲಿ ಸರ್ಟಿಫಿಕೇಟನ್ನು ಕೊಡಲಿಲ್ಲ. ಸೊ ಆ ಸರ್ಟಿಫಿಕೇಟ್ ಯಾವಾಗ ಬರುತ್ತೆ, ಹಾಗೆಯೇ ಅದು ಯಾವ ರೀತಿ ಬರುತ್ತೆ, ಪೋಸ್ಟ್ ಆಫೀಸಲ್ಲಿ ಬರ್ತದಾ, ಆನ್ಲೈನಲ್ಲಿ ಬರ್ತದಾ, ನಾವು ಏನೆಲ್ಲ ಕೆಲಸ ಮಾಡಬೇಕು ಅದಕ್ಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮ್ 2023ರ ದಾಖಲಾತಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸೊ ದಾಖಲಾತಿ ಪರಿಶೀಲನೆ ನಡೆಸಿ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಬೇಕಿತ್ತು. ಕೆಲವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ಕೂಡಲೇ ಅಲ್ಲಿ ಡಾಕ್ಯುಮೆಂಟನ್ನು ಇಶ್ಯೂ ಮಾಡಿದ್ದಾರೆ. ಅಂದರೆ ಮರುದಿವಸ ಕೊಡ್ತೇವೆ ಅಂತ ಹೇಳಿದರು. ಸೊ ಮರುದಿವಸ ಅಲ್ಲಿ ಪ್ರೋಗ್ರಾಮ್ ಮಾಡಿ ಅಲ್ಲಿ ಸಹ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಸೊ ಇನ್ನೂ ಕೆಲವರಿಗೆ ಅಂದರೆ ಪ್ರಸ್ತುತ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿರೋ ಅಭ್ಯರ್ಥಿಗಳಿಗೆ ಮತ್ತು ಹಾಗೆಯೇ ಕೆಲವೊಂದು ಅಭ್ಯರ್ಥಿಗಳಿಗೆ ಅಲ್ಲಿ ಸರ್ಟಿಫಿಕೇಟನ್ನು ಅಲ್ಲಿಯೇ ಕೊಡಲಿಲ್ಲ. ಸೊ ಅದನ್ನು ನಿಮಗೆ ಪೋಸ್ಟ್ ಆಫೀಸ್ ಮೂಲಕ ಅಥವಾ ಕೊಡ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ಕೆಲವರಿಗೆ ಇನ್ನೂ ಸಹ ಡೌಟ್ ಇದೆ ಯಾವಾಗ ಬರುತ್ತೆ ಅಂತ. ಹಾಗೆಯೇ ಯಾವ ರೀತಿ ಬರುತ್ತೆ, ಆನ್ಲೈನಲ್ಲಿ ಕಳಿಸ್ತಾರಾ ಅಥವಾ ಆಫ್ಲೈನಲ್ಲಿ ಕಳಿಸ್ತಾರಾ, ಪೋಸ್ಟ್ ಆಫೀಸಲ್ಲಿ ಕಳಿಸ್ತಾರಾ ಅನ್ನೋ ಮಾಹಿತಿ ಇನ್ನೂ ಸಹ ಸ್ಪಷ್ಟವಾಗಿ ಕೆಲವರಿಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಸೊ ಯಾರಿಗೆಲ್ಲ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಈಗ ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಾ ಅಂದರೆ ಈಗ ಸ್ನಾತಕೋತ್ತರ ಪದವಿಯನ್ನು ಪಡೆದು ಕಂಪ್ಲೀಟಾಗಿ ಎಲ್ಲ ಸರ್ಟಿಫಿಕೇಟನ್ನು ಯಾರೆಲ್ಲ ಅಲ್ಲಿ ಸಬ್ಮಿಟ್ ಮಾಡಿದ್ದೀರಾ ಅವರಿಗೆ ಅಲ್ಲಿಯೇ ಕೊಟ್ಟಿದ್ದಾರೆ, ಕೆಲವರಿಗೆ ಅಲ್ಲಿಯೇ ಕೊಟ್ಟಿದ್ದಾರೆ. ಇನ್ನು ಯಾರಿಗೆ ಅಲ್ಲಿ ಸಿಕ್ಕಿಲ್ವೋ ಅವರಿಗೆ ಪೋಸ್ಟ್ ಆಫೀಸ್ ಮೂಲಕ ಸೆಂಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪೋಸ್ಟ್ ಆಫೀಸ್ ಮೂಲಕ ಕಳಿಸ್ತೇವೆ ಅಂತ. ಆದರೆ ಎಷ್ಟು ದಿವಸದೊಳಗೆ ಕಳಿಸ್ತಾರೆ, ಯಾವಾಗ ಕಳಿಸ್ತಾರೆ ಅನ್ನೋ ಮಾಹಿತಿಯನ್ನು ಸ್ಪಷ್ಟವಾಗಿ ತಿಳಿಸಿಲ್ಲ. ಪೋಸ್ಟ್ ಆಫೀಸಲ್ಲಿ ನಿಮಗೆ ಪೋಸ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆಯೇ ಇನ್ನು ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ 2-3 ಸೆಮಿಸ್ಟರ್ನ ಡಾಕ್ಯುಮೆಂಟನ್ನು ಹಿಡ್ಕೊಂಡು ಹೋಗಿದ್ದಾರೆ. ಪ್ಲಸ್ ಪ್ರಿನ್ಸಿಪಾಲಿಂದ ಸೈನ್ ಹಾಕಿಸಿ ನಾವು ಸ್ಟೂಡೆಂಟ್ ಅನ್ನೋದನ್ನು ಸ್ಪಷ್ಟಪಡಿಸಿಕೊಂಡು ಹೋಗಿದ್ದಾರೆ. ಬಟ್ ಅಲ್ಲಿ ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ. KCET ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ. ಏನಾಗಿದೆ ಅಂತ ಹೇಳಿದರೆ, ನಾವೀಗ ಇನ್ನೂ ಯಾರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಅವರು ಸೆಮಿಸ್ಟ್ರನ್ನು ಕಂಪ್ಲೀಟ್ ಆದಮೇಲೆ 4th ಸೆಮಿಸ್ಟರ್ 4 ಸೆಮ್ನ ಮಾರ್ಕ್ಸ್ ಕಾರ್ಡನ್ನು ಹಿಡ್ಕೊಂಡು ಹೋಗಿ ವಾಪಸ್ ಅಲ್ಲಿ ದಾಖಲಾತಿ ಪರಿಶೀಲನೆ ಮಾಡಿಕೊಂಡು ನಂತರ ಅದು ನಮಗೆ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನಾನು ಸ್ಪಷ್ಟವಾಗಿ ಕೇಳಿದ್ದಲ್ಲಿ ನಾವು ಏನು ಮಾಡಬೇಕು ಅಂತ, ಈಗ ಪ್ರಸ್ತುತ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಏನು ಮಾಡಬೇಕು ಅಂತ, ಅದೇ 4th ಸೆಮಿಸ್ಟರ್ ಕಂಪ್ಲೀಟ್ ಆದಮೇಲೆ ಅದೇ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅವರ ಸಾಫ್ಟ್ವೇರಲ್ಲಿ ಅದರಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಿಲ್ಲದಿದ್ದರೆ ನಾವು ಡಾಕ್ಯುಮೆಂಟನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ವೆರಿಫಿಕೇಷನ್ ಮಾಡಿಸಿ ನಾವು ಈ ಸರ್ಟಿಫಿಕೇಟನ್ನು ಪಡ್ಕೋಬೇಕಾಗುತ್ತೆ. ಸೊ ಯಾರಿಗೆಲ್ಲ ಸಿಕ್ಕಿದೆ ಅದು ಸಂತೋಷ, ಯಾರಿಗೆಲ್ಲ ಸಿಕ್ಕಿಲ್ಲ ಅದು ಪೋಸ್ಟ್ ಆಫೀಸ್ ಮೂಲಕ ಬರುತ್ತೆ. ಪ್ರಸ್ತುತ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಯಾರೆಲ್ಲ KCETಲ್ಲಿ ಕ್ವಾಲಿಫೈ ಆಗಿದ್ದಾರಾ ಅವರಿಗೆ 4th ಸೆಮಿಸ್ಟರ್ ಕಂಪ್ಲೀಟ್ ಆದಮೇಲೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು KE ಇಂದ ಕೊಟ್ಟಿರುವಂಥ ಮಾಹಿತಿ, KE ಅವರು ಕೊಟ್ಟಿರುವಂಥ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.